ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋಟೋಶಾಪ್ ಆ್ಯಪಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಲಾಗಿನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋಟೋಶಾಪ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಫೋಟೋಶಾಪ್ ಆ್ಯಪ್ 400ಕ್ಕಿಂತ ಜಾಸ್ತಿ ಇದೆ ಆಯಿತಾ ಗಾಯ್ಸ್. ಮೊದಲು ಫೋಟೋಶಾಪ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ಫೋಟೋಶಾಪ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಫೋಟೋಶಾಪ್ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲೋ ಫೋಟೋಶಾಪ್ ಟು ಸೆಂಡ್ ಯು ನೋಟಿಫಿಕೇಷನ್ಸ್ ಅಂತ. ನಿಮಗೆ ಫೋಟೋಶಾಪ್ ಆ್ಯಪ್ ನೋಟಿಫಿಕೇಷನ್ ಸೆಂಡ್ ಮಾಡೋದು ಬರಬೇಕು ಅಂತಂದರೆ ಅಲೋ ಮೇಗಡೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಬರೋದು ಬೇಡ ಅಂತಂದರೆ ಡೋಂಟ್ ಅಲೋ ಮೇಗಡೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೈನ್ ಇನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ. ನೀವು ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಆ್ಯಪಲ್, ಕಂಟಿನ್ಯೂ ವಿತ್ ಮೈಕ್ರೋಸಾಫ್ಟ್, ಕಂಟಿನ್ಯೂ ವಿತ್ ಇಮೇಲ್, ಇವೆಲ್ಲದ್ರ ಮೂಲಕನೂ ನೀವು ಈ ಒಂದು ಆ್ಯಪಲ್ಲಿ ಲಾಗಿನನ್ನು ಮಾಡ್ಕೊಳ್ಬೋದು. ಕೆಳಗಡೆ ವ್ಯೂ ಮೋರ್ ಅಂತ ಕೂಡ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ವಿತ್ ಕಾಕು ಅಂತ ಬರ್ತಾ ಇದೆ. ಬ್ಯಾಕ್ ಹೋಗೋಣ, ಬ್ಯಾಕ್ ಮೇಗಡೆ ಕ್ಲಿಕ್ ಮಾಡಿ. ಗಾಯ್ಸ್, ಈಗ ನೀವು ಯಾವುದ್ರ ಮೂಲಕ ಬೇಕಾದರೂ ಸೈನ್ ಇನನ್ನು ಮಾಡ್ಕೊಳ್ಬೋದು ಆಯಿತಾ. ನಾನು ಈಗ ಕಂಟಿನ್ಯೂ ವಿತ್ ಗೂಗಲ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ನಾನು ಈಗ ಇಮೇಲ್ ಐ ಡಿ ಮೂಲಕ ಈ ಒಂದು ಆ್ಯಪನ್ನು ಲಾಗಿನ್ ಮಾಡ್ತೀನಿ ಆಯಿತಾ. ಈಗ ಕಂಟಿನ್ಯೂ ವಿತ್ ಗೂಗಲ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಚೂಸ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಇಮೇಲ್ ಐ ಡಿಗಳು ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಯಾವ ಇಮೇಲ್ ಐ ಡಿ ಮೂಲಕ ಈ ಒಂದು ಆ್ಯಪನ್ನು ಲಾಗಿನ್ ಮಾಡಬೇಕು ಅಂತ ಇದ್ದೀರಲ್ವ, ಆ ಇಮೇಲ್ ಐ ಡಿ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕನ್ಫರ್ಮ್ ಸೈನ್ ಇನ್ ಅಕೌಂಟ್ ಅಂತ, ಹಾಗೆ ನಿಮ್ಮ ಇಮೇಲ್ ಐ ಡಿ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ ಆಯಿತಾ. ನಂತರ ರೈಟ್ ಸೈಡಲ್ಲಿ ಕೆಳಗಡೆ ನೋಡಿ ಸೈನ್ ಇನ್ ಅಂತ ಇದೆ, ಬ್ಲೂ ಕಲರ್ ಒಳಗಡೆ ವೈಟಲ್ಲಿ ಸೈನ್ ಇನ್ ಅಂತ ಇದೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವೆಲ್ಕಮ್ ಟು ಅಡೋಬೆ ಅಂತ ಬರುತ್ತೆ. ಹಾಗೆ ನಿಮ್ಮ ನೇಮ್ ಇರುತ್ತೆ ಮತ್ತು ನಿಮ್ಮ ಇಮೇಲ್ ಐ ಡಿ ಕೂಡ ಇರುತ್ತೆ. ಅದ್ರ ಕೆಳಗಡೆ ಡೇಟ್ ಆಫ್ ಬರ್ತ್ ಮಂತ್ ಅಂತ ಕೂಡ ಇದೆ ನೋಡಿ, ಅಲ್ಲಿ ಸೆಲೆಕ್ಟ್ ಅಂತ ಇದೆ. ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಯಾವ ಮಂತ್ ಅಂತ ಸೆಲೆಕ್ಟ್ ಮಾಡಬೇಕು, ಯಾವ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ ಮೇಗಡೆ ಕ್ಲಿಕ್ ಮಾಡಿ, ಆವಾಗ ಇಲ್ಲಿ ಮಂತ್ ಬರುತ್ತೆ. ಇಲ್ಲಿ ಡಿಸೆಂಬರ್ ಅಂತ ಬಂದಿದೆ ನೋಡಿ. ನಂತರ ಇಯರ್ ಆಯಿತಾ, ಇಯರಲ್ಲಿ ಕ್ಲಿಕ್ ಮಾಡಿ. ಯಾವ ಇಯರಲ್ಲಿ ನೀವು ಹುಟ್ಟಿದ್ದೀರಾ, ಯಾವ ಇಯರಲ್ಲಿ ಬಾರ್ನ್ ಆಗಿದ್ದೀರಾ, ಆ ಒಂದು ಇಯರನ್ನು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಆದಮೇಲೆ ಕಂಟ್ರಿ ಆಯಿತಾ, ಕಂಟ್ರಿ ಸೆಲೆಕ್ಟ್ ಆಗಿ ಇದೆ ಆಲ್ರೆಡಿ, ನೀವು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ, ಕ್ರಿಯೇಟ್ ಅಕೌಂಟ್ ಮೇಗಡೆ ಕ್ಲಿಕ್ ಮಾಡಿ. ಬ್ಲೂ ಕಲರಲ್ಲಿ ರೈಟ್ ಸೈಡಲ್ಲಿ ವೈಟಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ರೈಟ್ ಸೈಡಲ್ಲಿ ಕಂಟಿನ್ಯೂ ಇದೆ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಆಯ್ತು, ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಕ್ವಿಕ್ಲಿ ರೀಪ್ಲೇಸ್ ಬ್ಯಾಕ್ಗ್ರೌಂಡ್ಸ್ ಅಂತ. ಇಲ್ಲಿ ಯಾವ ರೀತಿಯಾಗಿ ನೀವು ಎಡಿಟಿಂಗ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕು ಅಂತಂದರೆ ಇಲ್ಲಿ ಇಂಪೋರ್ಟ್ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಇನ್ನೊಂದು ರೀತಿ ಕೊಟ್ಟಿದ್ದಾರೆ, ನಿಮಗೆ ಬೇಕಾದ ಏರಿಯಾದಲ್ಲಿ ಮಾತ್ರ ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು. ಬಟ್ಟೆ ಕಲರ್ ಆಗಿರ್ಬೋದು, ನಿಮ್ಮ ಹೇರ್ ಕಲರ್ ಆಗಿರ್ಬೋದು, ಚೇಂಜ್ ಮಾಡ್ಕೊಳ್ಬೋದು ಆಯಿತಾ. ನಂತರ ನಿಮ್ಮ ಫೋಟೋದಲ್ಲಿರುವಂಥ ಯಾವುದಾದ್ರೂ ವಸ್ತು ಅಥವಾ ಪ್ರಾಣಿ ಏನಾದರೂ ರಿಮೂವ್ ಆಗಬೇಕು ಅಂತಂದರೆ ಅಲ್ಲಿ ರೌಂಡ್ ಅಪ್ ಮಾಡಿ ನೀವು ರಿಮೂವನ್ನು ಮಾಡ್ಕೊಳ್ಬೋದು. ನಂತರ ನೀವು ನಿಮ್ಮ ಇಮೇಜಸ್ಸಿಗೆ ಯಾವುದಾದ್ರೂ ಎಫೆಕ್ಟ್ಗಳು ಬೇಕು ಅಂತಂದರೂ ಕೂಡ ಸ್ಟಿಕ್ಕರ್ಸ್ಗಳು ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆಯಿತಾ. ಇಲ್ಲಿ ನಿಮಗೆ ಇಂಪೋರ್ಟ್ ಇಮೇಜ್ ಅಂತ ಇದೆ, ಅದ್ರ ಮೇಗಡೆ ಜಸ್ಟ್ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿ ಕಾಣಿಸುತ್ತೆ ಆಯಿತಾ. ನೀವು ಗ್ಯಾಲರಿ ಕ್ಲಿಕ್ ಮಾಡಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟನ್ನು ಮಾಡ್ಕೊಳ್ಬೋದು. ಎಡಿಟಿಂಗನ್ನು ಮಾಡೋದೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ. ಫಸ್ಟಲ್ಲಿ ಹೋಮ್ ಅಂತ ಇದೆ, ಹಾಗೆ ಸೆಕೆಂಡ್ ಫೈಲ್ಸ್, ಹಾಗೆ ಲರ್ನ್. ನಿಮಗೆ ಲಾಗಿನ್ ಮಾಡಿದಾಗ 3 ಪೇಜಸ್ಗಳು ಸಿಗ್ತವೆ ಆಯಿತಾ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಲ್ವ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ವಿಡಿಯೋದ ಮೇಲೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಭದ್ರನಾಯಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.